ಹಾಯ್ ಫ್ರೆಂಡ್ಸ್, ನಾನು ಪ್ರವೀಣಾ ಫರ್ನಾಂಡಿಸ್. ಇವತ್ತಿದು ವಿಡಿಯೋ ಪ್ರಿನ್ಸ್ಟನ್ ಇದು ಬರ್ತ್ಡೇ ಇವತ್ತು. ಹಾಗೆ ಅವನಿಗೆ ಒಂದು ಗಿಫ್ಟ್ ಬೈ ಮಾಡಲಿಕ್ಕೆ ಅಂತೇಳಿ ಉಡುಪಿಯಲ್ಲಿರುವ ಲಂಡನ್ ಟೈಮ್ಸ್ ವಾಚ್ ಇದು ಅಂಗಡಿಗೆ ಬಂದಿದ್ದೇವೆ. ಅವನಿಗೆ ಒಂದು ಕ್ಯಾಶೋದು ವಾಚ್ ಬೇಕಂತ ಹೇಳಿದ, ಅದರಿಂದ ಅದು ಬೈ ಮಾಡಲಿಕ್ಕೆ ಅಂತ ಇಲ್ಲಿ ಬಂದಿದ್ದೇವೆ. ಅವನಿಗೆ ಇಷ್ಟ ಇರುವ ವಾಚನ್ನು ಸೆಲೆಕ್ಟ್ ಮಾಡ್ತಾ ಇದ್ದಾನೆ. कारण बेल्ट चेक करना पड़ेगा. हाँ, साइज करता तो कहते हैं. क्या साइज रन करता. ಇಲ್ಲಿ ಲಂಡನ್ ಟೈಮ್ಸಲ್ಲಿ ಒಳ್ಳೆ ಕಲೆಕ್ಷನ್ ಇದೆ ವಾಚಿದು. ಡಿಫ್ರೆಂಟ್ ಕಂಪೆನಿದೆಲ್ಲ ಕಲೆಕ್ಷನ್ ಇದೆ. ಈಗಿನ ಮಕ್ಕಳಿಗೆಲ್ಲ ಬೇಕಾದ ರೀತಿಯ ಡಿಫ್ರೆಂಟ್ ಟೈಪ್ ಕೂಡ ಇದೆ. ಲೇಡೀಸ್, ಜೆಂಟ್ಸ್, ಹಾಗೆ ತುಂಬ ವೆರೈಟಿ ವಾಚ್ಗಳಿದೆ. ನಿಮಗೆ ಬೇಕಾದರೆ ಈ ಶೋರೂಮಿಗೆ ವಿಸಿಟ್ ಮಾಡ್ಬೋದು. ನಮ್ಮ ಲಲಿತ್ ಹಾಸ್ಪಿಟಲ್ ಎಂಪೋರಿಯಂ ಮೆಡಿಕಲ್ ಸ್ಟೋರ್ ಇದು ನೆಕ್ಸ್ಟ್ ಬಿಲ್ಡಿಂಗೇ ಇದು ಲಂಡನ್ ಟೈಮ್ಸ್ ಇದು ಶಾಪು. ಯಾರಿಗಾದರೂ ಗೊತ್ತಿಲ್ಲದವರಿಗೆ ಅದಕ್ಕೋಸ್ಕರ ನಾನು ಹೇಳಿದ್ದು. KM ಮಾರ್ಗ್ ರೋಡಲ್ಲಿ ಇದೆ ಇದು. ಹಾಗೆ ಪ್ರಿನ್ಸ್ಟನ್ದು ಇಷ್ಟಪಟ್ಟ ವಾಚ್ ಬೈ ಮಾಡಿದೆವು. ಮತ್ತು ಅದರದ್ದು ಸೈಜ್ ಕೂಡ ಅವರು ಕಟ್ ಮಾಡಿ ಸೆಟ್ ಮಾಡಿ ಕೊಟ್ಟರು. ಅವನಿಗೆ ವಾಚ್ ಆಯಿತು. ಇಲ್ಲಿಂದ ನಾವೀಗ ಮುಂದೆ ಹೋಗೋದು ಡಿನ್ನರಿಗೆ. ಈಗ ನಾವು ಡಿನ್ನರಿಗೆ ಬಂದಿರೋದು ಟ್ರಾಪಿಕಲ್ ಕೆಫೆಗೆ. ಅತ್ತೆ ಕೂಡ ಬಂದಿದ್ದಾರೆ. ಅತ್ತೆಯನ್ನು ಕರ್ಕೊಂಡು, ಅತ್ತೆಗೆ 80, ಪ್ರಿನ್ಸ್ಟನ್ಗೆ 20, ಹಾಗೆ 100 ವರ್ಷ ಒಟ್ಟಾಗಿ ನಡೀತಾ ಇದ್ದಾರೆ ಒಟ್ಟಿಗೆ. ಅತ್ತೆ ಹೊರಗೆ ಬರೋದು ಕಡಿಮೆ, ಆದರೂ ಇವತ್ತು ಬರೋದಿಲ್ಲ ಅಂತ ಹೇಳಿದರು ಕೂಡ ನಾನು ಹೇಳಿದೆ, ಮೊಮ್ಮಗನ ಬರ್ತ್ಡೇ ಅಲ್ವಾ 20 ವರ್ಷದ್ದು, ಅದರಿಂದ ಬನ್ನಿ ಅಂತೇಳಿ ಕರ್ಕೊಂಡು ಬಂದಿದೆ. ಒಳ್ಳೆ ಸೈಲೆಂಟ್ ಪ್ಲೇಸ್, ಸೈಲೆಂಟಾಗಿ ಫ್ಯಾಮಿಲಿಗೆ ಒಂದು ಎಂಜಾಯ್ ಮಾಡಲಿಕ್ಕೆ ಆಗುವಂಥದ್ದು ಒಂದು ಸ್ಥಳ ಒಳ್ಳೆಯದಿದೆ. ಇಲ್ಲಿ ನಿಮಗೆ ಬ್ರೇಕ್ಫಾಸ್ಟ್, ಸ್ನ್ಯಾಕ್ಸ್, ಸ್ಟಾರ್ಟರ್ಸ್ ಮತ್ತು ಕಾಂಟಿನೆಂಟಲ್ ಫುಡ್ ಎಲ್ಲ ಸಿಗುತ್ತೆ. ಇಲ್ಲಿ ಚೈನೀಸ್ ಫುಡ್ ಎಲ್ಲ ಇದೆ ನಿಮಗೆ. ಅತ್ತೆಗೆ ಸ್ವಲ್ಪ ಮೆಟ್ಟಲೆಲ್ಲ ಏರಿ ಬರಲಿಕ್ಕೆ ಸ್ವಲ್ಪ ಕಷ್ಟ, ಅದರಿಂದ ಸ್ವಲ್ಪ ಜಾಸ್ತಿ ಸಪೋರ್ಟ್ ಕೊಡಬೇಕಾಗುತ್ತೆ. ಹೆದರ್ತಾರೆ ಸ್ಟೆಪ್ ಏರುವಾಗ, ಅದಕ್ಕೋಸ್ಕರ ನಾನೇ ಸ್ವಲ್ಪ ಸಪೋರ್ಟ್ ಮಾಡಲಿಕ್ಕೆ ಅಂತೇಳಿ ಹೋದೆ. ಮಕ್ಕಳು ಹಿಡಿಯುವಾಗ ಸ್ವಲ್ಪ ಹೆದರಿಕೆ ಆಗುತ್ತಲ್ಲ, ಎಲ್ಲಿಯಾದರೂ ಬೀಳ್ತದೆ ಅಂತೇಳಿ. ಯಾಕೆಂತೇಳಿದರೆ ನಾವು ಬರುವಾಗ ಇಲ್ಲಿ ಫುಲ್ ಪಾರ್ಕಿಂಗ್ ಎಲ್ಲ ಫುಲ್ ಆಗಿತ್ತು. ಸೈಡಲ್ಲಿ ಗ್ರಿಲ್ಸ್ ಇತ್ತು, ಅದನ್ನು ಹಿಡಿಲಿಕ್ಕೆ ಅವರಿಗೆ ಸಿಗಲಿಲ್ಲ. ಯಾಕೆಂದರೆ ಇಲ್ಲಿ ಒಂದು ಕಾರ್ ಅಡ್ಡ ಇತ್ತು. ಅದರಿಂದ ಈಗ ನಾವೇ ಕೈ ಹಿಡಿದು ಕರ್ಕೊಂಡು ಬಂದೆವು. ಹಾಗೆ ಟ್ರಾಪಿಕಲ್ ಕಫೆಗೆ ಎಂಟರ್ ಆಗ್ತಾ ಇದ್ದೇವೆ. ನೋಡಿ, ಇದು ರಿಸೆಪ್ಷನ್. ಒಳಗೆ ಎಂಟರ್ ಆಗೋಗಲಿ ಒಂದು ಕೂಲ್ ಮತ್ತು ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ. AC ಕೂಡ ಇದೆ. ನಮಗೆ ಸ್ವಲ್ಪ AC ಕಡಿಮೆ ಬೇಕಂತೇಳಿ ನಾವು ಹೊರಗೆ ಕೂತ್ಕೊಂಡಿದ್ದೇವೆ. ಇಲ್ಲಿ ನಾವೊಂದು 7:30ಗೆ ಬಂದದ್ದು. ಫುಲ್ ಕ್ರೌಡ್ ಇತ್ತು. ನೋಡಿ, ಇಲ್ಲಿ ನಿಮಗೆ ಇವತ್ತಿದು ಸ್ಪೆಷಲ್ ಏನೆಲ್ಲ ಇದೆ ಅದರದ್ದೆಲ್ಲ ಡೀಟೇಲ್ಸ್ ಹಾಕಿದ್ದಾರೆ ನೋಡಿ. ಈಗ ಎಲ್ಲರೂ ಮೆನು ಚೆಕ್ ಮಾಡ್ತಾ ಇದ್ದಾರೆ, ಏನು ಆರ್ಡರ್ ಮಾಡೋದು ಅಂತೇಳಿ. ಮತ್ತು ನಾವು ಎಲ್ಲಿ ರೆಸ್ಟೋರೆಂಟಿಗೆ ಹೋದರೂ ಕೂಡ ಫಸ್ಟ್ ನಮ್ಮದು ಆರ್ಡರ್ ಅಂತ ಹೇಳಿದರೆ ಚಿಕನ್ ಮಂಚೋ ಸೂಪ್. ಅದು ನಮ್ಮದು ಎಲ್ಲರದ್ದು ಫ್ಯಾಮಿಲಿದು ಫೇವ್ರೇಟ್ ಸೂಪ್. ಅದೀಗ ಆರ್ಡರ್ ಮಾಡಿದ್ದೇವೆ. ಅದು ಆರ್ಡರ್ ಮಾಡಿ ಈಗ ನೆಕ್ಸ್ಟ್ ಕೂಡ ಮೆನುವಲ್ಲಿ ಏನೆಲ್ಲ ಉಂಟಂತೇಳಿ ಪ್ರಿನ್ಸ್ಟನ್ ಚೆಕ್ ಮಾಡ್ತಾ ಇದ್ದಾನೆ. ಬರ್ಡೇ ಬಾಯ್ ಅಲ್ವಾ, ಅವನದು ಏನು ಸ್ಪೆಷಲ್ ಇದೆ ಅದೆಲ್ಲ ಅವನಿಗೆ ಟೇಸ್ಟ್ ನೋಡಬೇಕಲ್ಲ, ಅದಕ್ಕೋಸ್ಕರ ಅವನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾನೆ. ಇದು ಟ್ರಾಪಿಕಲ್ ಕಫೆಯ ಮೆನು ನೋಡಿ.
ಸ್ಯಾಂಡ್ವಿಚ್, ಸೂಪ್, ಲಾಲಿಪಾಪ್, ಪಿಜ್ಜಾ, ಹಾಗೆ ತುಂಬ ವೆರೈಟಿ ಇದೆ. ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ನೋಡಿ, ನಿಮಗೆ ಖಂಡಿತವಾಗಿ ಫುಡ್ ಇಷ್ಟ ಆಗುತ್ತೆ. ಯಾಕೆಂತೇಳಿದರೆ ನಾವು ಕೂಡ ಇದೀಗ 3rd ಟೈಮ್ ನಾವು ಕೂಡ ಇಲ್ಲಿ ಬರೋದು. ಮೊದಲು ನಾವು ಯಾವಾಗಲೂ ಕಿದೂರಿಗೆ ಹೋಗ್ತಿದ್ದದ್ದು, ಆದರೆ ಇಲ್ಲಿ ಒಮ್ಮೆ ವಿಸಿಟ್ ಮಾಡಿದ ನಂತರ ನಮಗೆ ಇಲ್ಲಿದು ಫುಡ್ ತುಂಬ ಇಷ್ಟ ಆಯಿತು. ಅದರಿಂದ ಇಲ್ಲಿ ನಾವು ಈಗ ಈ ಪ್ಲೇಸೀಗ ಸೆಲೆಕ್ಟ್ ಮಾಡಿದ್ದೇವೆ. ನಮ್ಮದು ಈಗ ಬಿಸಿ ಬಿಸಿ ಸೂಪ್ ಬಂದಿದೆ. ಈಗ ಸೂಪ್ ಕುಡಿಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಎಲ್ಲರೂ. ನನ್ನ ಅತ್ತೆಗೆ ಅಷ್ಟೇನು ಔಟ್ಸೈಡ್ ಫುಡ್ ಇಷ್ಟ ಇಲ್ಲ, ಆದರೂ ಕೂಡ ಎಲ್ಲ ಟೇಸ್ಟ್ ನೋಡ್ತಾರೆ. ನೋಡಿ, ಸೂಪ್ ಕುಡಿಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಸೂಪ್ ಕುಡಿತಿದ್ದಾರೆ. ಆದರೂ ಕೂಡ ಎಲ್ಲ ಏನು ಕುಡಿಯೋದಿಲ್ಲ ಅವರು, ಸ್ವಲ್ಪ ಟೇಸ್ಟ್ ಮಾಡ್ತಾರೆ ಅಷ್ಟೇ. ಎಲ್ಲರಿಗೆ ಖುಷಿ ಆಯಿತು. ಎಕ್ಸ್ಟ್ರಾ ನೂಡಲ್ಸ್ ಕೂಡ, ಫ್ರೈಡ್ ನೂಡಲ್ಸ್ ಕೂಡ ಕೊಟ್ಟಿದ್ದರು. ಎಲ್ಲರೂ ಎಕ್ಸ್ಟ್ರಾ ನೂಡಲ್ಸ್ ಎಲ್ಲ ಹಾಕಿ ಸೂಪ್ ಕುಡಿತಾ ಇದ್ದಾರೆ ನೋಡಿ. ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದು ಚಿಕನ್ ಸ್ನೀಸೆಲ್ ಮತ್ತು ಲಾಲಿಪಾಪು, 2 ಐಟಮ್ಸ್ ಬಂದಿದೆ. ಅತ್ತೆಗೆ ಸೂಪು ಸಾಕಾಯಿತು, ಈಗ ಲಾಲಿಪಾಪ್ ತಗೊಂಡು ತಿಂತಾ ಇದ್ದಾರೆ. ಪ್ರಿನ್ಸ್ಟನ್ ಮತ್ತು ಪ್ರಿನ್ಸಿಯಾ ಕೂಡ ಸ್ನೀಸೆಲ್ ಫಸ್ಟ್ ಟೈಮ್ ತಿಂತಾ ಇದ್ದಾರೆ. ನಮಗೆ ಇಸ್ರೇಲಲ್ಲಿರುವಾಗ ನಾವು ಯಾವಾಗಲೂ ಸ್ನೀಸೆಲ್ ಮಾಡ್ತಿದ್ದೆವು. ಹೆಚ್ಚಾಗಿ ಇಸ್ರೇಲಲ್ಲಿ ಸ್ನೀಸೆಲ್ ಯಾವಾಗಲೂ ಇರುವ ಒಂದು ಫುಡ್ ಅದು, ಬ್ರೆಸ್ಟ್ ಚಿಕನ್ ಅದು. ಮತ್ತು ಈಗ ನೆಕ್ಸ್ಟ್ ನಾವು ಡ್ರ್ಯಾಗನ್ ಚಿಕನ್ ಆರ್ಡರ್ ಮಾಡಿದ್ದೆವು, ಅದನ್ನು ಟೇಸ್ಟ್ ಮಾಡ್ತಾ ಇದ್ದಾರೆ. ಇದು ಚಿಲ್ಲಿ ಪನ್ನೀರ್ ಮತ್ತು ಇದು ಡ್ರ್ಯಾಗನ್ ಚಿಕನ್, ಇದು 2 ನೆಕ್ಸ್ಟ್ ಆರ್ಡರ್ ನಮ್ಮದೀಗ. ಅದನ್ನೀಗ ಎಲ್ಲರೂ ಟೇಸ್ಟ್ ನೋಡ್ತಾ ಇದ್ದಾರೆ. 2 ಐಟಮ್ ಒಟ್ಟಿಗೆ ಬಂದದ್ರಿಂದ ಯಾವುದು ತಗೊಳ್ಬೇಕಂತೇಳಿ ಕನ್ಫ್ಯೂಷನಲ್ಲಿದ್ದಾರೆ ಪ್ರಿನ್ಸ್ಟನ್ ಮತ್ತು ಪ್ರಿನ್ಸಿಯಾ. ಯಾಕೆಂದರೆ ಪ್ರಿನ್ಸಿಯನಿಗೆ ಪನ್ನೀರ್ ಕೂಡ ತುಂಬ ಇಷ್ಟ, ಚಿಕನ್ ಕೂಡ, ಅದು ಬೋನ್ಲೆಸ್ ಚಿಕನ್ ಅದರಿಂದ ಅದು ಕೂಡ ಅವಳಿಗೆ ಇಷ್ಟ. ಅದರಿಂದ ಯಾವುದು ತಗೊಳ್ಬೇಕು ಅಂತೇಳಿ ಚಾಯ್ಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಆರ್ಡರ್ ಮಾಡಿದ್ದು ಸ್ಯಾಲಡಿದ ಹೆಸರು ಸೀಸರ್ ಸ್ಯಾಲಡ್. ಇದು ಪ್ರಿನ್ಸ್ಟನ್ ಮತ್ತು ಪ್ರಿನ್ಸಿಯಾ ದುಬೈಗೆ ಹೋದಾಗ ತಿಂದಿದ್ರಂತೆ, ಅದಕ್ಕೆ ಈಗ ರಿಪೀಟ್ ಇದನ್ನು ತಿನ್ನಬೇಕು ಅಂತೇಳಿ ಆರ್ಡರ್ ಮಾಡಿದ್ದಾರೆ. ಅತ್ತೆಗೆ ಕೂಡ ಸ್ವಲ್ಪ ಸ್ಯಾಲಡ್ ಕೊಟ್ಟಿದ್ದೇವೆ, ಅದರಲ್ಲಿ ಮಯೋನೈಸ್ ಎಲ್ಲ ಇದೆ. ಆದರೂ ಕೂಡ ಅವರು ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದಾರೆ, ಜಾಸ್ತಿ ತಿನ್ನೋದಿಲ್ಲ, ಸ್ವಲ್ಪ ಸ್ವಲ್ಪ ಎಲ್ಲ ಫುಡ್ಡನ್ನು ಟೇಸ್ಟ್ ನೋಡ್ತಾ ಇದ್ದಾರೆ. ಪ್ರಿನ್ಸ್ಟನ್ ಒಂದು ಇಟಾಲಿಯನ್ ಡಿಶ್ ಕಾರ್ಬೋನಾರಾ ಆರ್ಡರ್ ಮಾಡಿದ. ಅದೇ ರೀತಿ ಅದರ ಜೊತೆ ಡ್ರಿಂಕ್ಸ್ ಅವನು ಬ್ಲೂಬೆರಿ ಆರ್ಡರ್ ಮಾಡಿದ. ನಾವು ರೆಗ್ಯುಲರ್ ಥರ ಫ್ರೆಶ್ ಲೆಮನ್ ಜ್ಯೂಸ್ ಆರ್ಡರ್ ಮಾಡಿದ್ದೇವೆ. ಅತ್ತೆ ಕುಡಿತಾ ಇದ್ದಾರೆ ಜ್ಯೂಸು, ಹಸ್ಬೆಂಡ್ ಜ್ಯೂಸ್ ಕುಡಿಲಿಕ್ಕೆ ರೆಡಿಯಾಗಿದ್ದಾರೆ. ನೆಕ್ಸ್ಟ್ ನಾವು ಗ್ರೀನ್ ಗ್ರೇವಿ ವಿತ್ ರೈಸ್ ಆರ್ಡರ್ ಮಾಡಿದ್ದೆವು. ನೋಡಿ, ಒಳ್ಳೆ ಫ್ರೈಡ್ ರೈಸ್ ಥರ ಇದೆ, ರೈಸ್ ಒಳ್ಳೆದಿದೆ. ಅದೇ ರೀತಿ ಅದರ ಜೊತೆ ಗ್ರೀನ್ ಗ್ರೇವಿ ಚಿಕನ್. ಇದು ಗ್ರೀನ್ ಗ್ರೇವಿ ಒಳ್ಳೆ ಕಾಂಬಿನೇಷನ್, ರೈಸಿಗೆ ಒಳ್ಳೆ ಟೇಸ್ಟ್ ಇದೆ. ಫೈನಲ್ ಒಂದು ಪ್ರಿನ್ಸಿಯಂದು ಆರ್ಡರ್ ತಿರಮಿಸು ಆರ್ಡರ್ ಮಾಡಿದ್ದಾಳೆ, ಇದನ್ನು ತಿಂತಾ ಇದ್ದಾಳೆ. ಪ್ರಿನ್ಸಿಯಾ ಈಗ ಪ್ರಿನ್ಸ್ಟನ್ಗೆ ಸರ್ಪ್ರೈಸ್ ಕೊಡಲಿಕ್ಕೋಸ್ಕರ ಇದು ಪ್ರಿನ್ಸ್ಟನ್ ಇದು 20th ಬರ್ತ್ಡೇ ಸೆಲೆಬ್ರೇಷನ್ ಇದೊಂದು ವಿಡಿಯೋ. ಅದೇ ರೀತಿ ಟ್ರಾಪಿಕಲ್ ಕೆಫೆದು ಕೂಡ ಒಂದು ವಿಡಿಯೋ. ಇಲ್ಲಿ ಏನೆಲ್ಲ ಡಿಶ್ ಸಿಗುತ್ತೆ ಅದರ ಬಗ್ಗೆ ಪಿಕ್ಚರ್ಸ್ ನಾನು ನಿಮಗೆ ಇದರಲ್ಲಿ ಹಾಕಿದ್ದೇನೆ. ಅದೇ ರೀತಿ ನೀವು ಕೂಡ ಇಲ್ಲಿಗೆ ಒಮ್ಮೆ ವಿಸಿಟ್ ಮಾಡಿ ನಿಮ್ಮ ಅಭಿಪ್ರಾಯನೂ ಕೂಡ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಕೊಡಿ. ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.